ನಮಸ್ತೆ. ಹಾಂ ನಮಸ್ತೆ ರೀ. ನಿಮ್ಮ ಡಿಸ್ಟ್ರಿಕ್ಟ್ ಯಾವ್ದು ರೀ? ವಿಜಯಪುರ ರೀ. ವಿಜಯಪುರ ಡಿಸ್ಟ್ರಿಕ್ಟ್ ತಾಲೂಕು? ಮುದ್ದೇಬೇಳ ರೀ. ಮುದ್ದೇಬಿಹಾಳ ತಾಲೂಕಲ್ಲಿ ಯಾವ ಊರು ನಿಮ್ಮದು? ಕೊಣ್ಣೂರು ರೀ. ಕೊಣ್ಣೂರು. ನಿಮ್ಮ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೀವು ಮಾಡ್ತಕ್ಕಂಥ ಒಂದು ಕುರಿ ಸಾಕಣೆ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣ ಮಾಹಿತಿಯನ್ನು ಕರ್ನಾಟಕದ ರೈತರಿಗಾಗಿ ಹಾಗೂ ಕರ್ನಾಟಕದ ಒಂದು ಜನತೆಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಮಾಡಿರ್ತಕ್ಕಂಥ ಒಂದು ಏನು ಕುರಿ ಸಾಕಾಣಿಕೆಯಿಂದ ಏನು ಲಾಭ ಇದೆ ಮತ್ತು ಅದರಿಂದ ಯಾವ ಥರ ರೈತರು ಸಕ್ಸಸ್ ಆಗ್ಬೇಕಂತೇಳಿ ನಿಮ್ಮ ಒಂದು ಸಕ್ಸಸ್ ಸ್ಟೋರಿನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಸರಿ. ನಿಮ್ಮ ಹೆಸರು? ದಸರಥ ರೀ. ಫುಲ್ ಹೆಸರು ಹೇಳಿ. ದಸರಥ ಪರಪ್ಪ ಮೊರ ಅಂತ ರೀ. ಬರಪ್ಪ ಮೂರ. ಓಕೆ. ನಿಮ್ಮ ಒಂದು ಕುರಿ ಸಾಕಾಣಿಕೆ ಬಗ್ಗೆ ಹೇಳಿ. ಸ್ಟಾರ್ಟಿಂಗ್ ಯಾವ ಥರ ನೀವು ಸ್ಟಾರ್ಟ್ ಮಾಡಿದ್ರಿ? ಫಸ್ಟ್ ನೀವು ಏನಿದ್ರಿ ಮತ್ತು ಈ ಕುರಿ ಸಾಕಾಣಿಕೆಗೆ ನಿಮ್ಮ ತಲೆಯಲ್ಲಿ ಯಾವ ಥರ ಇದು ಬಂತು? ಕುರಿ ಸಾಕಾಣಿಕೆನೇ ಮಾಡ್ಬೇಕಂತೇಳಿ ಯಾರಾದ್ರೂ ನಿಮಗೆ ಮೋಟಿವೇಟ್ ಮಾಡಿದ್ರ ಅಥವಾ ನೀವೇ ಸ್ವಂತ ಏನಾದರೂ ಪ್ಲಾನ್ ಹಾಕೊಂಡು ಮಾಡಿದ್ರ? ಯಾವ ಥರ ಮಾಡಿದ್ರಿ? ಏನಿಲ್ಲ ಹಂಗೆ ಮಾಡ್ಬೇಕು ಅನಿಸ್ತ್ರೆ. ಹಾಂ. ಒಬ್ರಿಗೊಬ್ರು ನೋಡ್ಕೇಸಿ ಮಾಡ್ಬೇಕು ಅನಿಸ್ತಾರೆ. ಓಕೆ. ಹಂಗೆ ಮಾಡಿದಿವ್ರೆ. ಹಾಂ. ಹಂಗೆ ಮಾಡ್ಕೋತ ಬಂದೇವ್ರಿ. ಹಂಗೆ ಓಕೆ ನಡೆದದ್ರಿ. ಈಗ ಎಷ್ಟು ಈ ಕುರಿ ಸಾಕಾಣಿಕೆ ಸಡ್ ನೋಡಿ, ಕರ್ನಾಟಕದ ರೈತ ಮಿತ್ರರೇ, ಇದಿಷ್ಟು ಕುರಿ ಸಾಕಾಣಿಕೆ ಸಡ್ ಇದು. ಸೊ ಈ ಸಡ್ಡಲ್ಲಿ ಈ ಜಾಗದ ಬಗ್ಗೆನೂ ಹೇಳ್ತಾರೆ, ಅವ್ರು ಯಾವ ಥರ ಪ್ರಿಪೇರ್ ಮಾಡ್ಕೊಂಡಿದ್ದಾರೆ ಅಂತಲೂ ಹೇಳ್ತಾರೆ. ಮತ್ತು ಇನ್ಸೈಡ್ ನೋಡಿ, ಈ ಸಡ್ಡಲ್ಲಿ ಇರ್ತಕ್ಕಂಥ ಒಂದು ಇನ್ಸೈಡಲ್ಲಿ ಕುರಿಗಳಿದ್ದಾವೆ. ಸೊ ಆ ಕುರಿಗಳು ಯಾವ ಥರ ಮೇಂಟೆನೆನ್ಸ್ ಮಾಡ್ತಾರೆ ಅಂತಲೂ ಅವರು ಇವತ್ತಿನ ಒಂದು ವಿಡಿಯೋದಲ್ಲಿ ಅವರು ನಿಧಾನಕ್ಕೆ ತಿಳಿಸ್ಕೊಡ್ತಾರೆ. ಇದು ಸಡ್ ಸೈಜ್ ಎಷ್ಟು ಹೇಳಿ? ಇದು 20-30 ಅದ ರೀ. 20-30. 20-30. 20-30 ಇದೆ. ಈ ಇದರಲ್ಲಿ ಎಷ್ಟಿದಾವೆ ಟೋಟಲ್ ಕುರಿಗಳು? ಎಷ್ಟಿದಾವೆ? 57 ಅದ ರೀ. ಟೋಟಲ್ 57. 57. ಮತ್ತೆ ಅಲ್ಲಿ ಮೇಕೆಗಳಿದಾವಲ್ಲ, ಅದು ಎಷ್ಟಿದೆ? 11 ಅದ ರೀ. ಅದು ಟೋಟಲ್ 11. ಇದು 57 ಅದ. 57. ಇದಕ್ಕೆ ನೀವು ಯಾವ ತರ ಮೇಂಟೆನೆನ್ಸ್ ಮಾಡ್ತೀರಾ? ಮಾರ್ನಿಂಗ್ ಡೈಲಿ ರೊಟೀನ್ ಏನು? ಡೈಲಿ ಅಂದ್ರೆ ದಿನ ಇಷ್ಟ ಇದನ್ನ ಹಾಕ್ಬೇಕು ಅದಕ್ಕೆ? ತೊಗರಿ ಒಟ್ಟು ಹಾಕ್ತಾರೆ. ಹಾ. ಶೇಂಗಾ ಒಟ್ಟು ಹಾಕ್ತಾರೆ. ಓಕೆ. ಹಸಿಮೇವು ಹಾಕ್ತಾರೆ. ಹಸಿಮೇವು ಅಂದ್ರೆ ಯಾವ ತರ ಹಸಿಮೇವು ಹಾಕ್ತೀರಾ? ಅದೇ ಸಣ್ಣಗೆ ಹೊರದ್ ಹಾಕ್ತೇವ್ರಿ. ಹಸಿಮೇವು ಸಿಂಪಿಗೆ ಸದಿ ಟಪ್ರಿಕೆ ನಡಿ ಆ ಥರ ಅಡಿಯೋಗಿರ್ತಾರೆ ನೀವು. ಓಕೆ. ಅದನ್ನ ಮಾಡ್ಕೊಂಬರ್ತೇವ್ರಿ. ಓಕೆ. ಮಾಡ್ಕೊಂಬಂದು ಹಾಕ್ತೇವ್ರಿ. ಒನ್ ಟೈಮ್ ಹಾಕ್ತೇವೆ. ಒನ್ ಟೈಮ್ ಹಾಕ್ತೀರಾ? ಯಾವುದು? ಹಸಿಮೇವು ಒನ್ ಟೈಮ್ ಒಂದ್ ದಿನಕ್ಕೆ. ಈಗ ಒಣಮೇವು ಅಂತಾರಲ್ಲ, ಒಣಮೇವು? ತೊಗರಿ ಒಟ್ಟು ಶೇಂಗಾದ ಹೊಟ್ಟು ಹಾಕ್ತೇವ್ರಿ. ಶೇಂಗಾದ ಹೊಟ್ಟು ಅಂದ್ರೆ ಕಡಲೆ ಬೀಜದ ಹೊಟ್ಟು. ಕಡಲೆ ಬೀಜದ ಹೊಟ್ಟು. ತೊಗರಿ ಹೊಟ್ಟು ಅಂತಂದ್ರೆ ರೆಡ್ ಗ್ರಾಮ್ ಸ್ಟ್ರಾ ಅಂತಾರ ಅದಕ್ಕೆ. ಸೊ ಆ ಹೊಟ್ಟು ಹಾಕ್ತೀರಾ? ಈಗ ನೀವು ತೊಗರಿ ಹೊಟ್ಟು ಮಾರ್ನಿಂಗ್ ಹಾಕ್ತೀರಾ? ಯಾವಾಗ ಹಾಕ್ತೀರಾ? ಬೆಳಿಗ್ಗೆ ಹಾಕ್ತೇವೆ ಸರ್. ಬೆಳಿಗ್ಗೆ ಹಾಕ್ತೀರಾ? ಬೆಳಿಗ್ಗೆ ಕಾಳು ಹಾಕ್ತೇವ್ರಿ. ಓಕೆ. ಮೆಕ್ಕೆಜೋಳ ಹಾಕ್ತೇವ್ರಿ ಬೆಳಿಗ್ಗೆ. ಓಕೆ. ಈಗ ಇಲ್ಲಿ ಇರ್ತಕ್ಕಂಥದ್ದು ಈ ತೊಗರಿ ಹೊಟ್ಟಿದು. ತೊಗರಿ ಹೊಟ್ಟು ಸರ್. ಈ ತೊಗರಿ ಹೊಟ್ಟನ್ನ ನೀವು ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀರಾ. ಯಾವಾಗ ರಾಶಿ ಮಾಡ್ತಲ್ಲ ಆ ರಾಶಿಲಿ ಹೊಲಕ್ಕೆ ಹೋಗಿ ಈ ತೊಗರಿ ಹೊಟ್ಟನ ಈ ತರ ನೀವು ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಇರ್ತೀರಾ. ಅದೇ ತರ ಮತ್ತೆ ಶೇಂಗಾ ಹೊಟ್ಟು ಸಹ ನೀವು ಕಲೆಕ್ಟ್ ಮಾಡ್ಕೊಂಡಿರ್ತೀರಾ. ಓಕೆ ಓಕೆ ಓಕೆ. ಈಗ ಇದಕ್ಕೆ ವ್ಯಾಕ್ಸಿನೇಷನ್ ಯಾವ ತರ ಹಾಕ್ತೀರಾ ನೀವು? ಏನಾದ್ರು ರೋಗ ಏನಾದ್ರು ಬಂದ್ರೆ ಇದಕ್ಕೆ? ಸರ್ ಸ್ಟಾರ್ಟಿಂಗ್ 80 ಮಾಡ್ತೀವಿ ಸರ್. ಓಕೆ. 80 ಅಂದ್ರೆ PPR 80 ಅಂದ್ರೆ ಸರ್ ಅದೇ ಜ್ವರ ಇದು ಹಾರ್ಟ್ ಹಾಕಲ್ಲ ಸರ್. 80 ಅಟ್ಯಾಕ್ ಅಂತಾರಲ್ಲ. ಓಕೆ. ಅದು ಆ ಥರ ಮಾಡ್ಬೋದು ಸರ್. ಓಕೆ. PPR ಮಾಡ್ಬೋದು ಸರ್. ಓಕೆ. ಕಣ್ಣೀರು ಕಡಿದು ಆ ಥರ ಏನಾರ ಜ್ವರ ಬರೋದು. ಓಕೆ. ಈಗ ನೀವು ಸ್ಟಾರ್ಟಿಂಗ್ ತರ್ತೀರಾ, ಈಗ ಎಷ್ಟು ದಿವಸ ಇರುವಾಗ ತರ್ತೀರಾ ಇವೆಲ್ಲ ಕುರಿಗಳನ್ನ? 3 ತಿಂಗಳ ತರ ಇರ್ತದೆ ಸರ್. ಇವು 3 ತಿಂಗಳು 2 ತಿಂಗಳು? 2 ತಿಂಗಳು ಇರಲ್ಲ ಸರ್. ಓಕೆ. 3 ತಿಂಗಳು 4 ತಿಂಗಳು ಮರಿ ಇರ್ತದೆ ಸರ್. 6,000-7,000 ಕೊಟ್ಟು ತರ್ತೀವಿ ಸರ್. 6,000-7,000 ಕೊಟ್ಟು ತರ್ತೀರಾ? ಈಗ 6,000-7,000 ಕೊಟ್ಟು ತರ್ತೀರಾ. ಬಟ್ ನೀವು ಎಷ್ಟು ತಿಂಗಳಿಗೆ ನೀವು ಮಾರಿ ಅದನ್ನ ಎಷ್ಟು ದುಡ್ಡಿಗೆ ನೀವು ಮಾರ್ತೀರಾ? ಅಂದ್ರೆ ನಿಮ್ಗೆ ಲಾಭ ಎಷ್ಟು? ತಿಂಗಳಿಗೆ ಮಾರ್ತ ಸರ್. ಎಷ್ಟು? 3 ತಿಂಗಳಿಗೆ ಮಾರ್ತ ಸರ್. 3 ತಿಂಗಳಿಗೆ. ಈಗ ನೀವು 3 ತಿಂಗಳಿಗೆ ತರ್ತೀರಾ, ಅದಾದ್ಮೇಲೆ ನಿಮ್ಮ ಹತ್ರ ಇಟ್ಕೊಂಡು 3 ತಿಂಗಳು ಇಟ್ಕೊಂಡು ಟೋಟಲ್ 6 ತಿಂಗಳಿಗೆ ಮಾರ್ತೀರಾ. 6 ತಿಂಗಳಿಗೆ ಅಂದ್ರೆ ಒಂದು ಕುರಿಗೆ ಎಷ್ಟು? 12-13 ಮಾರ್ತ. 12-13 ಸಾವಿರ ಮಾರ್ತ. 12-13 ಮಾಡ್ತಾರೆ. 12 ಆದ್ರೆ ಮಾರ್ಬೋದು, 13 ಆದ್ರೆ ಮಾರ್ಬೋದು. ಓಕೆ. ಹೆಂಗೆ ನಾವು ಯಾವ ತರ ಮೇಂಟೆನೆನ್ಸ್ ಮಾಡ್ತೀವಿ ಆ ತರ ಹಾಕ ಸರ್. ಆ ತರ ಆಗುತ್ತೆ. ಈಗ ಅಂದ್ರೆ ನಿಮ್ಗೆ ಈಗ 57 ಕುರಿ ತಂದಿರ್ತೀರಾ. 57 ಕುರಿಲಿ ನಿಮ್ಗೆ ಲಾಭ ಎಷ್ಟಾಗುತ್ತೆ ಅದರಲ್ಲಿ? ಲಾಭ ಸರ್ ಅದು ಒಂದ್ ಮೇಕೆಗೆ 6,000 ಈ ತರ ಸ್ಟಾರ್ಟಿಂಗ್ ತಂದಿರ್ತೀವಲ್ಲ. 6,000-7,000 ಸ್ಟಾರ್ಟಿಂಗ್ ತಂದಿರ್ತೀವಲ್ಲ. ಓಕೆ. ಆಮೇಲೆ 50 ಮರಿ ಉಳಿತು ಸರ್. 2 ಉಳಿತು ಸರ್. ಈಗ ಈ 3 ತಿಂಗಳಲ್ಲಿಗೆ 2 ಲಕ್ಷ ಉಳಿಯುತ್ತೆ. 3 ತಿಂಗಳಿಗೆನೆ 2 ಲಕ್ಷ ಲಾಭ ಆಗುತ್ತೆ. ಮರಿಗಿರಿ ಏನೋ ಆಗ್ಲಿಕ್ಕಂದ್ರ
ಲಕ್ಷಣ ಆಲಿಕಂದ್ರೆ ಹಾಕ ಸರ್. ಹಾ ಲಕ್ಷಣ ಆಲಿಕಂದ್ರೆ ಹಾಕ ಸರ್ 2 ಲಕ್ಷ. ಓಕೆ ಆಲಿಕಂದ್ರೆ ದೀಡ್ ಅಂತ ಕಂಪಲ್ಸರಿ ಆಗತ್ತೆ ಸರ್. ಕಂಪಲ್ಸರಿ 1.5 ಲಕ್ಷ ಆರಾಮ. ಅದಂತಂದ್ರೆ ಒಂದು ತಿಂಗಳಿಗೆ 50,000 ಸ್ಯಾಲ್ರಿ ನಿಮ್ಗೆ. ಆರಾಮ. ಇದೇನು ನಿಮ್ಗೆ ಡೈಲಿ ಏನು ಮಾಡಲ್ಲ ನೀವು, ಮಾರ್ನಿಂಗ್ ಒಂದೊತ್ತು ಅಂದ್ರೆ ಬೆಳಗ್ಗೆ ಒಂದೊತ್ತು ಸಾಯಂಕಾಲ ಒಂದೊತ್ತು ಜಸ್ಟ್ ನೀವು ಬಂದು ಏನ್ ಮಾಡ್ತೀರಿ ಇದಕ್ಕೆಲ್ಲ ಅದಕ್ಕೆ ನೀರಾಗ್ಲಿ ಅಥವಾ ಅದೇನಾದ್ರು ಹೊಟ್ಟಾಗ್ಲಿ ಅದನ್ನ ಅಷ್ಟೇ ಹಾಕಿ ಅದನ್ನ ಮೇಂಟೆನೆನ್ಸ್ ಮಾಡ್ತೀರಾ. 2 ಹೊತ್ತು ಕಾಳು ಹಾಕ್ತಿವಿ ಸರ್. 2 ಹೊತ್ತು. 2 ಹೊತ್ತು ಬೆಳಿಗ್ಗೆ ಸಾಯಂಕಾಲ 2 ಹೊತ್ತು ಕಾಳು ಹಾಕ್ತಿವಿ ಸರ್ ಮೆಕ್ಕೆಜೋಳ. ಓಕೆ. ಬೆಳಿಗ್ಗೆ 6 ಸುಲಿ ಹಾಕ್ತೇವೆ, ರಾತ್ರಿ 15 ಸುಲಿ ಹಾಕ್ತಿವಿ ಸರ್. ರಾತ್ರಿ 15 ಬೆಳಿಗ್ಗೆ 15 ಕೆಜಿ, ಮಾರ್ನಿಂಗ್ ಸೊಲಿಗೆ ಗಟ್ಟಲೆ ಇರ್ತದೆ ಸರ್. ಸೊಲಿಗೆ ಅದೇ ಕೆಜಿ ಲೆಕ್ಕನೇ ಇದು. ಬೆಳಿಗ್ಗೆ ಒಂದು 15 ಕೆಜಿ ಹಾಕ್ತಿ ಸರ್. ಬೆಳಿಗ್ಗೆ 15 ಕೆಜಿ ಹಾಕ್ತೀರಾ. ಬೆಳಿಗ್ಗೆ ಒಂದು 5-6 ಕೆಜಿ ಅಷ್ಟೇ ಆಗುತ್ತೆ ಸರ್. ಬೆಳಿಗ್ಗೆ 5-6 ಕೆಜಿ ಅಷ್ಟೇ ಆಗಿತ್ತೀರಾ. ಓಕೆ ಓಕೆ ಓಕೆ. ಇದು ಖರ್ಚೆಲ್ಲ ತೆಗ್ದೇನೆ ನಿಮಗೆ ಎಷ್ಟಾಗುತ್ತೆ ಲಾಭ ಅಂದ್ರೆ 1.5 2 lakhs ದೀಡ್ ಮಾತ್ರ ಆರಾಮ್ಸರಿ ಹಾಕ ಸರ್. ಆರಾಮ್ಸರಿ ಆಗುತ್ತೆ. ಇದೇನಿಲ್ಲ ನಿಮ್ಗೆ ಖರ್ಚು ಜಸ್ಟ್ ಬರೀ ನೀವು ಮಾರ್ನಿಂಗ್ ಒಂದ್ಸರಿ ಮತ್ತೆ ಸಾಯಂಕಾಲ ಒಂದ್ಸರಿ ಅಷ್ಟೇ ನೀವು ಮೇಂಟೆನೆನ್ಸ್ ಮಾಡ್ತೀರಾ. ಇದು ಇಲ್ಲಿ ಹೊರಗಡೆ ಎಲ್ಲೇ ಕರ್ಕೊಂಡು ಹೋಗಲ್ಲ, ಇವು ಸಡ್ಡಲ್ಲಿ ಅಷ್ಟೇ ಇಲ್ಲಿ ಸಡ್ಡಲ್ಲೇ ಎಲ್ಲ ಕರ್ಕೊಂಡು ಹೋಗೋದು. ಇಲ್ಲೇ ಇರ್ಬೇಕು ಸರ್. ಇದು ಯಾವ್ದೇ ಕಾರಣಕ್ಕೂ ನೀವು ಹೊರಗಡೆ ಕರ್ಕೊಂಡು ಹೋಗಲ್ಲ. ಹೊರಗಡೆ ಹೋಗಲ್ಲ ಸರ್. ಇದು ಇದೆಲ್ಲ ನೀವು ಮಾಡೋದಕ್ಕಿನ್ನ ನಿಮ್ ಮನೇಲಿ ಇರ್ತಕ್ಕಂತ ಇವಾಗ ಹೆಣ್ಣು ಮಕ್ಳು ಇರ್ತಾರಲ್ಲ ಅವ್ರು ಮಾಡ್ಬೋದಲ್ಲ. ನೀವು ಕೆಲ್ಸಕ್ಕೆ ಹೋಗೋದ್ರು ಅವರೇ ಮೇಂಟೆನೆನ್ಸ್ ಮಾಡ್ಬೋದು. ಅವ್ರು ಮಾಡ್ಬೋದು ಸರ್. ಅವ್ರು ಮಾಡ್ಬೋದು. ಅದಕ್ಕೆ ಅಭ್ಯಂತರ ಇಲ್ಲ ಸರ್. ಅವ್ರು ಮಾಡ್ಬೋದು. ಅದಕ್ಕೆ ಆತರ ಏನಿಲ್ಲ ಸರ್. ಓಕೆ ಓಕೆ ಮಾಡ್ಕೋಬಹುದು. ಓಕೆ ಓಕೆ ಓಕೆ. ಅಂದ್ರೆ ನೀರು ವಜ್ಜೆ ಅಲ್ಲ ಸರ್ ಕೆಲಸ. ಆಗಿರ ಅಷ್ಟೊಂದು ವಜ್ಜೆ ಇರಲ್ಲ, ಭಾರ ಇರಲ್ಲ, ಏನಿರಲ್ಲ, ಮಾಡ್ಬೋದು ಆರಾಮಾಗಿ. ಓಕೆ ಓಕೆ ಓಕೆ. ಈಗ ಟೋಟಲ್ ಆಗಿ ಈಗ 1.5 ಅಥವಾ 2 lakhs ಅಂತಂದ್ರಿ. ಈಗ 2 lakhs ಇಂದ ಮತ್ತೆ ನೀವು ನೆಕ್ಸ್ಟ್ ಅದೇ 2 lakhs ತಗೊಂಡು ಮತ್ತೆ ನೆಕ್ಸ್ಟ್ ಜನರೇಷನ್ ಗೆ ಬೆಳೆಸಬಹುದಲ್ಲ. ನೆಕ್ಸ್ಟ್ ಸರ್ ಬೇಕಾದ್ರೆ ಹಾಕೋಬಹುದು, ಬೇಡದನ್ನ ನಾವು ಇಷ್ಟೇ ಇಟ್ಕೋಬಹುದು. ಅದಕ್ಕೆ ಇಷ್ಟೇ ಇಟ್ಕೋಬಹುದು. ಓಕೆ ಓಕೆ. ಒಂದು ಒಳ್ಳೆ ಆದಾಯ ಇದು ನಮ್ಮೇ ಆಗಿರೋದು ಸರ್. ಓಕೆ ಓಕೆ. ಇವಾಗ ನಾವು ಹಾಗಾದ್ರೆ ಹಾಕ್ಬೋದು, ಅಲ್ಲೇ ಬಿಡ್ಬೋದು. ನಮ್ಮೇ ಡಿಫ್ರೆಂಟ್. ಓಕೆ ಓಕೆ. ಈಗ ನೀವು ಕುರಿ ತರೋದನ್ನ ಎಲ್ಲಿಂದ ತರ್ತೀರಾ? ಇದು ಸರ್ ಬಾಗೇವಾಡಿ ತರ್ತೇವೆ, ಶಾಪುರ್ ತರ್ತೇವೆ. ಶಾಪುರ್ ಅಥವಾ ಬಸವನ ಬಾಗೇವಾಡಿಯಿಂದ ತರ್ತೀರಾ? ಬಸವನ ಬಾಗೇವಾಡಿಯಿಂದ ತರ್ತೀರಾ. ಇದು 6 ತಿಂಗಳಾದ್ಮೇಲೆ ನೀವು ಎಲ್ಲಿ ಹೋಗಿ ಮಾರ್ತೀರಾ ಇದನ್ನೆಲ್ಲ? ಇಲ್ಲೇ ಬರ್ತಾರೆ ಸರ್. ಇಲ್ಲೇ ಬರ್ತಾರ ಸರ್. ಕೊಡ್ತಿಲ್ಲ, ನಾವು ಬಾಗೇವಾಡಿ ಮಾರ್ತೇವೆ. ಒಂದ್ಸಲ 20 ಈ ತರ ಮಾಡ್ತೀವಿ. ನೀವು ಕ್ಲಿಯರ್ ಆಗಿ ಅಡ್ರೆಸ್ ಹೇಳಿದ್ರೆ ಇಲ್ಲಿ ಯಾರು ಈಗ ರೈತರು ನೋಡ್ತಿರ್ತಾರಲ್ಲ, ಕೆಲವೊಂದು ಯಾರಿಗಾದ್ರೂ ಬೇಕಾಗಿರುತ್ತೆ. ಸೊ ಅವ್ರಿಗೂ ಸಹ ನಿಮ್ಗೆ ಏನಾಗುತ್ತೆ ಅಂದ್ರೆ ಇಲ್ಲೇ ಬಂದು ಅವ್ರು ತಗೊಂಡು ಹೋಗುವಂತ ಒಂದು ಚಾನ್ಸಸ್ ಇರುತ್ತೆ. ನಿಮ್ಮ ಒಂದು ಅಡ್ರೆಸ್ ನ ಕ್ಲಿಯರ್ ಆಗಿ ಹೇಳಿ, ಎಲ್ಲಿ ಬರುತ್ತೆ? ಕೊಣ್ಣೂರು ಸರ್. ಇದು ಕೊಣ್ಣೂರು, ಬಿಜಾಪುರ ಜಿಲ್ಲಾ, ಮುದ್ದೇಬಿಹಾಳ ತಾಲೂಕು, ಕೊಣ್ಣೂರು. ಸ್ಕ್ರೀನ್ ಅಲ್ಲಿ ನಿಮ್ ನಂಬರ್ ಕೊಟ್ಟಿರ್ತೀವಿ. ಸೊ ಅಲ್ಲಿ ಆ ನಂಬರ್ ಮುಖಾಂತರ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ನಿಮ್ಗೊಂದು ಮಾಹಿತಿನೂ ಸಹ ಕೇಳ್ತಾರೆ ಅವರು. ಯಾವ ತರ ಮೇಂಟೆನೆನ್ಸ್ ಮಾಡಿದ್ರಿ, ನಿಮ್ಗೆ ಯಾವ ತರ ಇದರಿಂದ ಯಾವ ತರ ಲಾಭ ಸಿಕ್ತು ಅಂತ ರಿಯಲ್ ಆಗಿ ಕೇಳ್ತಾರೆ. ಅದನ್ನ ಸ್ವಲ್ಪ ನೀವು ಅವರಿಗೆ ಯಾರು ಕಾಂಟ್ಯಾಕ್ಟ್ ಮಾಡ್ತಾರೆ ಅವ್ರಿಗೂ ಸಹ ನೀವು ಸ್ವಲ್ಪ ಗೈಡ್ ಮಾಡಿ, ಹೆಲ್ಪ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡಿ ಇಷ್ಟು ಕುರಿ ಟೋಟಲ್ 57 ಇದಾವೆ. 57 ಅಲ್ಲಿ ಮತ್ತೆ ಎಕ್ಸ್ಟ್ರಾ ಬೇರೆದು 13 ಅಲ್ಲ, ಅದು ಮೇಕೆಗಳು 11, ಮೇಕೆಗಳು 11, ಈ ಕುರಿಗಳು 57. ಈ 57 ಕುರಿನಲ್ಲಿ ಏನು ಕೆಲಸ ಇಲ್ಲ ಫ್ರೆಂಡ್ಸ್. ಇಲ್ಲಿ ಏನು ಕೆಲಸ ಇಲ್ಲ. ಮಾರ್ನಿಂಗ್ 1 hour, ಈವ್ನಿಂಗ್ 1 hour, ಮಾರ್ನಿಂಗ್ 1 hour, ಈವ್ನಿಂಗ್ 1 hour ಅಲ್ಲಿ ಇಲ್ಲಿ ಇರ್ತಕ್ಕಂಥ ಏನಿದೆಯಲ್ಲ, ಇದು ಸ್ಟ್ರಾ ಅಂತಾರೆ. ಇದೇನು ತೊಗರಿ ಹೊಟ್ಟು ಅಂತಾರೆ, ರೆಡ್ ಗ್ರಾಮ್ ಸ್ಟ್ರಾ. ಈ ತೊಗರಿ ಹೊಟ್ಟನ್ನ ಮಾರ್ನಿಂಗ್ ಒಂದ್ಸರಿ ಹಾಗೆ ಈವ್ನಿಂಗ್ ಒಂದ್ಸರಿ ಹಾಕಿ, ಈ ತರ ಮಾರ್ನಿಂಗ್ ಒಂದ್ಸರಿ ಇದನ್ನೆಲ್ಲ ನೆಲ ಏನಿರುತ್ತಲ್ಲ ಇದನ್ನ ಕ್ಲಿಯರ್ ಆಗಿ ಕ್ಲೀನ್ ಮಾಡಿ ಇದನ್ನ ಕ್ಲೀನ್ ಮಾಡಿ ಏನ್ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಮಾರ್ನಿಂಗ್ ಒಂದ್ಸರಿ ಮತ್ತೆ ಈವ್ನಿಂಗ್ ಒಂದ್ಸರಿ ಇಲ್ಲಿರ್ತಕ್ಕಂಥ ಹೊಟ್ಟನ್ನ ಇಲ್ಲಿ ಹಾಕ್ತಾರೆ. ಹಾಗೆ ಡೈಲಿ 1 time, ಈವ್ನಿಂಗ್ 1 time ಹಸಿಮೇವ್ ಅಂತಾರಲ್ಲ, ಹಸಿಮೇವ್ ಅಂತಂದ್ರೆ ಈಗ ಅಲ್ಲಿ ಗ್ರೀನರಿ ಸ್ಟ್ರಾ ಅಂತಾರೆ. ಅಂದ್ರೆ ಲೈಕ್ ಈಗ ಫುಡ್ ಯಾವ್ದಂತಂದ್ರೆ ಈ ಹೊಲದಲ್ಲಿ ಬೆಳೀತಕ್ಕಂಥ ಬೆಳೆಗಳ ಮಧ್ಯದಲ್ಲಿ ಇರ್ತಕ್ಕಂಥ ವೀಡ್ಸ್ ಇರ್ತಾವಲ್ಲ, ಆ ವೀಡ್ಸ್ ಕಳೆಗಳು, ಆ ಕಳೆಗಳನ್ನ ಕಲೆಕ್ಟ್ ಮಾಡಿಕೊಂಡು ಆ ಕಳೆಗಳನ್ನ ಇದಕ್ಕೆ ಹಾಕಿದ್ರೆ ಒಂದು ಒಳ್ಳೆ ಈಲ್ಡ್ ಬರುತ್ತೆ. ಸೊ ಅದಕ್ಕೋಸ್ಕರ ಡೈಲಿ ಈವ್ನಿಂಗ್ ಒಂದ್ಸರಿ ಹಸಿಮೇವನ್ನ ಹಾಕ್ತಾರೆ. ಈ ಇಷ್ಟೇ ಕೆಲಸ ಇರೋದು. 2 hours ಅಲ್ಲಿ ಇದು ಕಂಟಿನ್ಯೂಸ್ 3 months ಮಾಡ್ತಾರೆ. ಈ 3 months ಅಲ್ಲಿ 2 lakhs ಆರಾಮಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇದರಿಂದ ಇನ್ಕಮ್ ರೆವೆನ್ಯೂ ಜನರೇಟ್ ಆಗುತ್ತೆ ಫ್ರೆಂಡ್ಸ್. ಸೊ ಇಷ್ಟೇ ಕೆಲಸ. ಸೊ ಯಾರಿಗೆ ನಿಮ್ ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ಇವರು ನಂಬರ್ ಕೊಟ್ಟಿರ್ತೀವಿ ಸ್ಕ್ರೀನ್ ಮೇಲೆ. ಸೊ ಅವ್ರ ನೇಮ್ ಕೊಟ್ಟಿರ್ತೀವಿ. ಸೊ ನೀವು ಯಾರು ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಫ್ರೆಂಡ್ಸ್ ಅಂತ ಹೇಳಿ ಇವತ್ತಿನ ಒಂದು ವಿಡಿಯೋನ ಎಂಡ್ ಮಾಡೋಣ. ಥ್ಯಾಂಕ್ ಯು ಎವ್ರಿವನ್.